ನನ್ನ ಕಡೆಯಿಂದ ಮದುವೆಗೆ ಓಕೆ. ನಿಮ್ಮ ಅಭಿಪ್ರಾಯನ ತಿಳಿಸ್ಲೇ ಇಲ್ಲ. ನನಗೂ ನೀವು ಇಷ್ಟ ಆಗಿದ್ದೀರಾ? ಏನು ಕ್ವಶನ್ ಕೇಳೋದಿಲ್ವಾ? ಇಲ್ಲ, ಏನು ಕ್ವಶನ್ ಇಲ್ಲ ಕೇಳೋದಕ್ಕೆ. ಮದುವೆಗೂ ಮುಂಚೆ ಹುಡುಗಿರು ಸಾವಿರ ಕ್ವಶನ್ ಕೇಳ್ತಿರ್ತಾರೆ. ಏನು ಮಾಡ್ತಿದ್ದೀರಾ, ಏನು ಕೆಲಸ, ಸಂಬಳ ಎಷ್ಟು ಅಂತ. ನೀವು ನೋಡಿದ್ರೆ ಏನು ಕೇಳ್ತಾನೆ ಇಲ್ಲ. ಕೇಳೋಕ್ಕೆ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ನಿಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಏನು ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಆದರೆ ನನಗೆ ತಿಂಗಳಿಗೆ 15,000ನೇ ಸಂಬಳ ಬರ್ತಾ ಇರೋದು. ಈ 15,000 ಸಾಕಾಗುತ್ತಾ ನಿಮಗೆ? ಒಂದು ವಿಷಯ ಹೇಳಿ, ನಿಮ್ಮ ಏಜ್ ಎಷ್ಟು? 27. ಏಕೆ? ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮಪ್ಪ ನಿಮ್ಮ ಏಜಲ್ಲಿ ಇದ್ದಾಗ ಇಷ್ಟೊಂದು ಕೂಡ ದುಡಿತಾ ಇರಲಿಲ್ಲ. ಅಂಥದ್ರಲ್ಲಿ ನೀವು ಜಾಸ್ತಿ ದುಡಿಬೇಕು ಅಂತ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿ? ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಸಡನ್ ಆಗಿ ಶ್ರೀಮಂತ ಆಗೋದಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ಬೇಕಾಗತ್ತೆ. ಜೀವನದಲ್ಲಿ ಇಷ್ಟು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕಿದ್ರೆ ಸಾಕು. ಅದಾದಮೇಲೆ ಆ ಹುಡುಗ ಗುರಿ ಮುಟ್ಟೋದನ್ನು ಯಾರ ಕೈನಲ್ಲೂ ತಪ್ಪಿಸೋದಕ್ಕಾಗೋದಿಲ್ಲ. ಕಾಯ್ತಿರ್ತೀನಿ.